26ರಲ್ಲಿ ಈ ಡೇಟ್ ಹುಟ್ಟಿದವರು ಹೇಗಿರ್ತಾರೆ, ಅದೇ ಥರ ಈ ಪಿಕ್ಚರ್ ಹೀರೋ 100% ದರ್ಶನ್ ಅವರು 16ನೇ ತಾರೀಕಲ್ಲಿ ಹುಟ್ಟಿದ್ದಾರೆ. ಅದೇ ಥರ 7ನೇ ತಾರೀಕು ಕೂಡ ನಿಮಗೆ ಕಾಂತಾರ ಹೀರೋ ಯಾರು ಅವ್ರ ಹೆಸರು ಖಂಡಿತ ಕೂಡ ರಿಷಬ್ ಕೂಡ ಹುಟ್ಟಿದ್ದಾರೆ. ಇವರ ಲೈಫಲ್ಲಿ ದರ್ಶನ್ ಅವರು 2026ರಲ್ಲಿ ಜೈಲಿಂದ ಬಿಡುಗಡೆ 26ಕ್ಕೆ ಜೈಲಿಂದ ಬಿಡುಗಡೆ ಆಗ್ಬೋದು. ಅದೇ ಕಾಂತಾರ 3 ಬರ್ಬೋದಾ? ಕಾಂತಾರ 3 ಬರೋದಕ್ಕೆ ಟೈಮ್ ತಗೊಳುತ್ತೆ ಆ ಪಿಕ್ಚರ್ ಹೀರೋ ಕ್ಲಿಕ್ ಆಗ್ಬೋದಾ? ಹೌದು, ಆಲ್ರೆಡಿ ಅವ್ರಿಗೆ ಕ್ಲಿಕ್ ಆಗಿದ್ದಾರೆ, ಇನ್ನೇನು ಜನ ತುಂಬಾ ಗುರುತಿಸಿದ್ದಾರೆ. ಆದ್ರೂ 2026ರಲ್ಲಿ ಬಹಳಷ್ಟು ಅವ್ರಿಗೆ ಸನ್ಮಾನಗಳೆಲ್ಲ ನಡೀತಾ ಹೋಗ್ತವೆ, ಅಂದ್ರೆ ಗೌರವಗಳೆಲ್ಲ ನಡೀತಾ ಹೋಗ್ತವೆ, ರಾಜಭೋಗಗಳು. ಹೌದು, ಅದನ್ನ ಗುರುತಿಸಿ. ಯಾಕಂದ್ರೆ 2025ರಲ್ಲಿ ಆಗಿರುವಂತ ಒಂದು ಇದಕ್ಕೆ ಪಾಸಿಟಿವ್ಗೆ 2026ರಲ್ಲಿ ಅವ್ರಿಗೆ ತುಂಬಾ ಕೊಡುಗೆಗಳನ್ನ ಕೊಡ್ತಾ ಹೋಗ್ತಾರೆ. ಅವಾರ್ಡ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರ? ಹೌದು. ಮತ್ತೆ 16 ಅವಾರ್ಡ್ ಅನ್ನೋದಕ್ಕಿಂತ ಈ ಒಂಥರ ಈ ರಾಜಮರ್ಯಾದೆ ಅಂತ ನಾವ್ ಏನ್ ಹೇಳ್ತೀವಿ, ಆ ಒಂದು 7, 16, 25ನೇ ತಾರೀಕು ರಾಜಮರ್ಯಾದೆ ಸಿಗುತ್ತೆ. 7, 16, 25ನೇ ತಾರೀಕುವರೆಗೆ ಹೌದು. ಏನಂತ ರಾಜಯೋಗ 2026ರಲ್ಲಿ ರಾಜಮರ್ಯಾದೆ 7, 16, 25ನೇ ತಾರೀಕುವರೆಗೆ 7, 16, ಮನೆ ಕಟ್ತಾರ, ಸೈಟ್ ತಗೋತಾರ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತಾ? ನೀವ್ ಹೇಳಿದ್ರಿ ದರ್ಶನ್ ಅವರು ಮುಂದಿನ ವರ್ಷ 2026ರಲ್ಲಿ ಜೈಲಿಂದ ಹೊರಗಡೆ ಬರ್ತಾರೆ, ಅವ್ರಿಗೆ ಬೇಲ್ ಸಿಕ್ಕತ್ತೆ. ಮತ್ತೆ ಯಾವ್ದಾದ್ರು ಒಂದು ಸಿನಿಮಾ ಕೂಡ ಮಾಡ್ತಾರೆ ಅಂತ ಹೇಳುತ್ತೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 7, 16, 25ನೇ ತಾರೀಕಲ್ಲಿ ಹುಟ್ಟಿರೋರು ಮನೆ ತಗೊಳ್ಳೋದು ಅಥವಾ ಸೈಟ್ ತಗೊಳ್ಳೋದು ಅಥವಾ ಜಮೀನು ಎಕರೆಗಟ್ಟಲೆ ಜಮೀನು ತಗೊಳ್ಳೋ ಒಂದು ಡ್ರೀಮ್ ಇದೆ, ಜಮೀನು ತಗೊಳ್ಳೋದು, ಫಾರ್ಮ್ ಹೌಸ್ ಮಾಡೋದು, ಇದೆಲ್ಲ ಕೂಡ ಅವರ ಒಂದು ಡ್ರೀಮ್, ಅವರ ಕನಸು ಕೂಡ ನನಸಾಗ್ತಾ ಹೋಗುತ್ತೆ 2026ನೇ ಇಸ್ವಿಯಲ್ಲಿ. ಮತ್ತು ಫಾರಿನ್ ಟ್ರಿಪ್ ಅತಿ ಹೆಚ್ಚು ಮಾಡ್ತಾ ಹೋಗ್ತಾರೆ. ಫಾರಿನ್ ಟ್ರಿಪ್ ಮಾಡೋದು ಅವ್ರಿಗೊಂದು ಕ್ರೇಜ್ ಇರುತ್ತೆ. ಅವ್ರು ಅಲ್ಲಿ ಹೋಗಿ ಇಲ್ಲದೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಟ್ರಿಪ್ ಮಾಡಿ ಬರೋವಂಥ ಕ್ರೇಜು ತುಂಬ ಅತಿ ಹೆಚ್ಚು 2026ನೇ ಇಸ್ವಿಯಲ್ಲಿ ಮಾಡ್ತಾ ಹೋಗ್ತಾರೆ. ಮತ್ತು ನೇಮು ಫೇಮ್ ಕೂಡ 2026ರಲ್ಲಿ ಅತಿ ಹೆಚ್ಚು 7, 16, 25ನೇ ತಾರೀಕು ಅವ್ರಿಗೆ ಬರುತ್ತೆ. ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ ಅವ್ರನ್ನ ಗುರುತಿಸೋ ಅಂತಹ ಒಂದು ವರ್ಷ 2026 ಆಗಿರುತ್ತೆ. 6, 15, 24, 2024, 7, 16, 20 ಸೂಪರ್ ಸಕ್ಸಸ್. ಅವ್ರಿಗೆ ಗೌರವ ಅವಾರ್ಡ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರ. ಆಸ್ತಿ, ಅಂತಸ್ತು, ಮನೆ, ಮಠ ಎಲ್ಲ ತಗೋತಾರೆ ಅಂತ ಹೇಳ್ತೈತೆ. ಕ್ರೀಡೆ, ಉದ್ಯಮ, ಸಿನಿಮಾ, ಮಕ್ಳಾಗೋದೆಲ್ಲ ಆಗುತ್ತೆ. ರಿಯಲ್ ಎಸ್ಟೇಟ್, ಇವರೆಲ್ಲ ಮಕ್ಳದವ್ರಿಗೆಲ್ಲ ಮಕ್ಳಾಗುತ್ತೆ. ಹೌದು, ಗಂಡಿಲ್ದವ್ರು ಗಂಡ ಸಿಗ್ತಾರೆ. ಹೌದು, ಮಾಡ್ಕೋಬಹುದು. ಅದೇನು ಕಷ್ಟದ ಕೆಲಸ ಅಲ್ಲ ಇವಾಗ, ಅವು ಈಜಿ ಕೆಲಸ, ಬಹಳ ವಿಶೇಷ. ಇವ್ರಿಗೆ ಲಕ್ಕಿ ನಂಬರ್ಸ್ ಅಂದ್ರೆ ಯಾವುದು? ಇವ್ರಿಗೆ ಲಕ್ಕಿ ನಂಬರ್ಸ್ ಅಂತ ಅಂದ್ರೆ ಇವರು 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗುತ್ತೆ. 2 ಹಂಗಾರೆ ಮೇಡಮ್ ಅವ್ರದ್ದು ಇವಾಗ ಕಾಟೇರನು ಇರೋದ್ರಲ್ಲಿ ಚೆನ್ನಾಗಿ 2ನೇ ತಾರೀಕನೇ ಕಾಂತಾರ ರಿಲೀಸ್ ಆಗಿದೆ, ಅದು ಕೂಡ ಕ್ಲಿಕ್ ಆಯ್ತು. ಬಹಳ ವಿಶೇಷವಾಗಿ ಮೇಡಮ್ ಅವ್ರೆ 2 ಅನ್ನೋ ಲಕ್ಕಿ ನಂಬರ್ ಯಾಕೆ ಇದನ್ನ ಪ್ರೆಡಿಕ್ಷನ್ ಕೊಡ್ತಾ ಇದ್ರ? 2 ಅಂತ ಅಂದರೆ ಇವ್ರಿಗೆ ನೋಡಿ 7ನೇ ತಾರೀಕು ಅವ್ರಿಗೆ ಈ 2 ಅನ್ನೋ ನಂಬರು ತುಂಬ ಪಾಸಿಟಿವ್ ಕೊಡುತ್ತೆ. ಈ 2ನೇ ತಾರೀಕು ಆಗಿರ್ಬೋದು, 11ನೇ ತಾರೀಕು ಆಗಿರ್ಬೋದು, 20, 29ನೇ ತಾರೀಕು ಆಗಿರ್ಬೋದು, ಈ ನಂಬರ್ನ ಫಾಲೋ ಮಾಡಿ ಅಥವಾ ಈ ಮಂತನ್ನು ಕೂಡ ಈ ಡೇಟ್ಗಳನ್ನ ಫಾಲೋ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ನಿಮಗೆ ಪಾಸಿಟಿವ್. ನೀವು ಬೇಕಂದರೆ ಫಾಲೋ ಮಾಡಿ ನೋಡಿ, ಆ ದಿನಗಳಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿ, ತುಂಬ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಅದೇ ರೀತಿ ನೋಡಿ ಈ 7ನೇ ತಾರೀಕು ಅವ್ರಿಗೆ ಆ 3 ಅನ್ನೋ ನಂಬರ್ ಕೂಡ ಈ ವರ್ಷ 2026ಕ್ಕೆ ಯಾಕೆ ಮೇಡಮ್ 3 ಇಷ್ಟೊಂದು ಜಪ ಮಾಡ್ತಾರೆ? ಎಲ್ಲದಕ್ಕೂ 3 3 3 ಯಾಕೆ ಅಂತಂದ್ರೆ ಈ ವರ್ಷದ ಕಿಂಗ್ ನಂಬರ್ ಅದೇ ಆಗಿರುತ್ತೆ, 3ನೇ ನಂಬರ್. ಅದ್ಭುತವಾದ ನಂಬರ್ಸ್, ಬಹಳ ವಿಶೇಷ. ಇವ್ರಿಗೆ ಲಕ್ಕಿ ಕಲರ್ಸ್ ಯಾವುದು? ಲಕ್ಕಿ ಕಲರ್ಸ್ ಅಂತ ಬಂದಾಗ ಇವ್ರಿಗೆ ವೈಟ್ ಬಣ್ಣ ಅತಿ ಹೆಚ್ಚು ಇವರು ಯೂಸ್ ಮಾಡ್ಬೋದು. ಆದ್ರೆ ನೀಲಿ ಬಣ್ಣ ಲಕ್ಕಿ ಬಣ್ಣನೇ. ಹೆಣ್ಮಕ್ಳು ಮಲ್ಲಿಗೆ ಹೂ ಪಡ್ಕೊಂಡು ಲಕ್ ಬರುತ್ತೆ, ವೈಟ್ ಅಲ್ವಾ? ಹೌದು, ಹೆಣ್ಮಕ್ಳು ಮಲ್ಲಿಗೆ ಹೂವು ಮುಡ್ಕೊಂಡಿದ ತಕ್ಷಣ ಲಕ್ ಬರೋದಿಲ್ಲ, ಸ್ಮೆಲ್ ಬರುತ್ತೆ. ಎಲ್ಲರೂ ಮಲ್ಲಿಗೆ ಹೂವು ಮುಡ್ಕೊಂಡ್ಬಿಟ್ಟು ಲಕ್ ಬರ್ಲಿ ಅಂದ್ರೆ ಹೇಗ್ ಸಾಧ್ಯ? ಅದಕ್ಕೆ ಶ್ರಮ ಹಾಕ್ಬೇಕು ಅಲ್ವಾ? ಮಲ್ಲಿಗೆ ಹೂವು ಮುಡ್ಕೊಂಡು ಶ್ರಮ ಇರ್ಬೇಕಾ? ಹೌದು. ಇವಾಗ ನೋಡಿ, ನಾನ್ ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತ ಅಂದ್ರೆ ಈ ಹೂವು ಮುಡ್ಕೊಂಡು ಬಂದಿರೋದ್ರಿಂದ, ಲಕ್ ಬಂದಿರೋದ್ರಿಂದ ನಾನು ಇಲ್ಲಿ ಬಂದು ಇಲ್ಲಿ ಶ್ರಮ ವಹಿಸಿ ಮಾತಾಡ್ತಿದ್ದೀನಿ ಅಂದ್ರೆ ಇದಕ್ಕೊಂದು ಅಂದ ಚಂದ ಬಂದಿರುತ್ತೆ. ಅಂದ ಚಂದ, ಸೂಪರ್.